ತಾಲೂಕಿನ ರೈತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ ಮಾನನೀಯ ಶಾಸಕರಾದ ಎಸ್.ಸಿ. ಬಾಲಕೃಷ್ಣ ಅವರ ಸಮ್ಮುಖದಲ್ಲಿ ಕೆ.ಆರ್.ಎಸ್ ಪಕ್ಷದ ರಘು ಜಾಣಗೆರೆ ಗಂಗಾಧರ್ ಮತ್ತು ಎಲ್ಲ ಸಂಗಾತಿಗಳು ಚರ್ಚೆ ನಡೀತು. ಅದರ ಫಲಿತ ಏನು ಅನ್ನೋದನ್ನು ರಘು ಅವರು ಮಾತಾಡ್ತಾರೆ. ನಾವು ಕಳೆದ ಸೋಮವಾರ 8 ದಿವಸ ಹಿಂದೆ ಇಲ್ಲೊಂದು ಪ್ರತಿಭಟನೆ ಮಾಡಿದ್ವಿ. ತಾಲೂಕು ಕಚೇರಿನಲ್ಲಿ ರೈತರು ಬಂದರೆ ಕೆಲಸಗಳಾಗ್ತಾ ಇಲ್ಲ, ಮತ್ತು ತಾಲೂಕು ಸುತ್ತಮುತ್ತ ಇರುವಂಥ ಸರ್ಕಾರಿ ಭೂಮಿಗಳು, ಕೆರೆ, ಕುಂಟೆ, ಗೋಮಾಳ ಇವೆಲ್ಲವೂ ಕೂಡ ಬಲಿಷ್ಠರು ಒತ್ತುವರಿ ಮಾಡಿಕೊಂಡ್ರು ಕೂಡ ಮೇಲಿಂದ ಮೇಲೆ ಅದನ್ನ ತೆರವುಗೊಳಿಸಬೇಕು ಅಂತೇಳಿ ಅರ್ಜಿ ಕೊಟ್ಟರು ಕೂಡ ಅಧಿಕಾರಿಗಳು ಏನು ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡ್ತಾ ಇಲ್ಲ. ಮತ್ತೆ ರೈತರು ಹಲವಾರು ಜನರು ತಮ್ಮ ಕೆಲಸಗಳಾಗೋದಕ್ಕೆ, ಸಣ್ಣ ಪುಟ್ಟ ಕೆಲಸ ಆಗೋದಕ್ಕೆ ಅವ್ರು ಚಪ್ಪಲಿ ಸವಸ್ತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲಿ ಇದೆ. ಇನ್ನು ಇಲ್ಲಿ ಕಚೇರಿ ಒಳಗಡೆ ಸಿಬ್ಬಂದಿಗಳು ಯಾರು, ಬ್ರೋಕರ್ಗಳು ಯಾರು, ಭ್ರಷ್ಟಾಚಾರ ಮಾಡೋರು ಯಾರು, ಲಂಚ ಇಸ್ಕೊಳ್ಳೋರು ಯಾರು, ಯಾವುದು ಗೊತ್ತಾಯ್ತಾ ಇಲ್ಲ. ಯಾರೋ ಒಬ್ರು ID ಕಾರ್ಡ್ ಹಾಕೊಳ್ಳಲ್ಲ, ನೇಮ್ ಪ್ಲೇಟ್ ಇಟ್ಕೊಳ್ಳೋರಿಲ್ಲ. ಫಸ್ಟ್ ಆಫ್ ಆಲ್ ಈ ಸರ್ಕಾರಿ ಕಚೇರಿನೇ ಒಂದು ದನಿನ ಕೊಟ್ಟಿಗೆ ರೀತಿಯಲ್ಲಿದೆ. ಇಲ್ಲೊಂದಷ್ಟು ಬಹಳ ಅವ್ಯವಹಾರಗಳು ನಡೀತಾ ಇದ್ದಾವೆ ಅಂತ ಹೇಳಿ ನಾವು ಪ್ರತಿಭಟನೆ ಮಾಡಿದ್ವಿ. ಇದು ಒಟ್ಟಾರೆಯಾಗಿ ಮಾಗಡಿ ತಾಲೂಕು ಕಚೇರಿಲಿರ್ತಕ್ಕಂಥ ಅಧಿಕಾರಿಗಳು ಏನಿದ್ದಾರೆ ಇವರು ಒಂದ್ ಸ್ವಲ್ಪ ಎಚ್ಚೆತ್ಕೋಬೇಕು. ಏನು ಇಲ್ಲೆಲ್ಲ ಜನ ಬರ್ತಾರೆ, ಅವ್ರಿಗೆ ಜನಸ್ನೇಹಿಯಾಗಿ ಕೆಲಸ ಮಾಡೋ ನಿಟ್ಟಿನಲ್ಲಿ ಅವ್ರು ಬದಲಾಗಬೇಕು ಅನ್ನುವಂತ ಒಂದು ಸದುದ್ದೇಶದಿಂದ ನಾವು ಇಲ್ಲಿ ಪ್ರತಿಭಟನೆ ಮಾಡಿದ್ವಿ. ಅದಾದ ನಂತರ ಪ್ರತಿಭಟನೆಗೆ ತಹಸೀಲ್ದಾರ್ ಸ್ಪಂದಿಸಿದ್ರು. ಆಯ್ತು, ನಿಮ್ದೇನು ಸಮಸ್ಯೆಗಳಿದೆ ಅದನ್ನೆಲ್ಲ ಬಗೆಹರಿಸ್ತೀವಿ. ಹೌದು, ನೀವು ಹೇಳ್ತಾ ಇರೋದು ಸತ್ಯ, ನೀವು ಹೇಳ್ತಾ ಇರುವಂತಹ ಎಲ್ಲ ಆರೋಪಗಳನ್ನ ಒಪ್ಕೋತೀವಿ, ಆರೋಪಗಳ ಸಮಸ್ಯೆಗಳಿದಾವೆ, ನಾವು ಅದನ್ನು ಬಗೆಹರಿಸ್ತೀವಿ ಅಂತ ಹೇಳಿ ಪ್ರತಿಭಟನೆ ಮಾಡಿದಂತ ದಿವಸ ನಮಗೆ ತಹಸೀಲ್ದಾರ್ ಹೇಳಿದ್ರು. ನಾವು ಪ್ರತಿಭಟನೆನ ಸಂಬಂಧಪಟ್ಟಂತ ಇಲಾಖೆಯವರ ಹತ್ರ ಪರ್ಮಿಷನ್ ತೆಗೆದುಕೊಂಡು ಏನು ಇಡೀ ಭಾರತ ದೇಶ ಒಂದು ರೀತಿಯಲ್ಲಿ ಇವತ್ತು ಸ್ವತಂತ್ರ ಆಗೋದಕ್ಕೆ ಕಾರಣ ಆದಂತಹ ಒಂದು ಚಳುವಳಿ ಏನಿದೆ, ಮಹಾತ್ಮ ಗಾಂಧೀಜಿಯವರೇ ನಮಗೆ ಹೇಳಿದ ರೀತಿಯಲ್ಲಿ ಸತ್ಯಾಗ್ರಹ ಅಂತಕ್ಕಂಥದ್ದು ನಮ್ಮ ಏನು ಒಂದು ಹವಾಲು ಇರುತ್ತೆ, ನಮ್ಮ ಸಮಸ್ಯೆಗಳನ್ನ, ನಮ್ಮ ಭಿನ್ನಾಭಿಪ್ರಾಯಗಳನ್ನ ದಾಖಲಿಸೋದಕ್ಕೆ ಇರುವಂತಹ ಒಂದು ಸಭ್ಯವಾದ ಮಾರ್ಗ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು. ಅವರ ಒಂದು ಅನುಯಾಯಿಗಳಾಗಿ ನಾವು ಒಂದು ರಾಜಕೀಯ ಪಕ್ಷವಾಗಿ ಬೆಳೀತಾ ಇರೋ ಸಂದರ್ಭದಲ್ಲಿ ಆ ನಿಟ್ಟಿನಲ್ಲೇ ನಾವು ಸಭ್ಯವಾಗಿ ಒಂದು ಪರ್ಮಿಷನ್ ತೆಗೆದುಕೊಂಡು ಪ್ರತಿಭಟನೆಯನ್ನ ಮಾಡಿದ್ದು. ಅದಾಗಿತ್ತು ಅಲ್ಲಿಗೆ. ಅದಾದ ನಂತರ ಶಾಸಕರು ಇರ್ತಕ್ಕಂಥ ಶಾಸಕರು ಇಲ್ಲಾರು ಬಂದು ಪ್ರತಿಭಟನೆ ಮಾಡೋಗಿದ್ದಾರೆ. ಸುಮ್ಮನೆ ವಿನಾಕಾರಣ ಅವರು ಕಾರಣಗಳಿಲ್ದಲೆ ಯಾವುದೇ ಕಾರಣ ಆಧಾರ ರಹಿತವಾಗಿ ಅವರು ಈ ರೀತಿಯಾಗಿ ಆರೋಪ ಮಾಡೋದಕ್ಕೆ, ಇನ್ನೊಂದು ಮಾಡೋದಕ್ಕೆ ನಾವು ಬಿಡಲ್ಲ. ಅವರ ವಿರುದ್ಧವಾಗಿ ಕ್ರಿಮಿನಲ್ ಕೇಸನ್ನು ದಾಖಲಿಸಬೇಕಾಗುತ್ತೆ ಕೆ.ಆರ್.ಎಸ್ ಪಕ್ಷದವರ ವಿರುದ್ಧವಾಗಿ ಎನ್ನುವಂತ ಒಂದು ರೀತಿಯಲ್ಲಿ ಗಂಭೀರವಾಗಿ ಅವರು ಆರೋಪ ಮಾಡುವ ರೀತಿಯಲ್ಲಿ ನಮ್ಮ ಬಗ್ಗೆ ಹೇಳಿದ ಕಾರಣಕ್ಕಾಗಿ ನಾವು ಇವತ್ತು ಅವರೇ ಹೇಳಿದ್ರು 4ನೇ ತಾರೀಕು ಇವತ್ತು ಸೋಮವಾರ ಅವರನ್ನ ಕರೆಸಿ ಅಂತ ಹೇಳಿ ಪೊಲೀಸರಿಗೆ ಹೇಳಿದ್ದೀವಿ ಅಂತ ಹೇಳಿದ್ರು. ಇವೆಲ್ಲವೂ ಕೂಡ ನಮ್ಗೆ ಯಾಕೋ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನಮ್ಗೆ ಹಕ್ಕಿಲ್ವಾ, ಅಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯ, ಅಕ್ರಮ, ದುರಾಡಳಿತವನ್ನ ಪ್ರಶ್ನೆ ಮಾಡೋದಕ್ಕೆ ನಮ್ಗೆ ಹಕ್ಕಿಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತೆ ಶಾಸಕರು ಮಾತಾಡಿರ್ತಕ್ಕಂಥ ರೀತಿಯಲ್ಲಿ ಅಂತ ಹೇಳಿ ನಾವು ಇವತ್ತಿಗೆ ಬಂದ್ವಿ. ನಾವು ಒಂದ್ ರೀತಿಯಲ್ಲಿ ಶಾಸಕರು ಯಾವ ಉದ್ದೇಶದಿಂದ ನಮ್ಮನ್ನ ಕರೆಸಿದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ಅವರು ಇಲ್ಲ, ನಾನು ಆ ರೀತಿಯಾಗಿ ನಿಮ್ಮನ್ನ ಕರೆಸಿಲ್ಲ, ಸದುದ್ದೇಶದಿಂದನೇ ನಾನು ನಿಮ್ಮನ್ನ ಕರೆಸಿದ್ದೀನಿ. ನೀವೇನೇನು ಸಮಸ್ಯೆಗಳನ್ನ ಪಟ್ಟಿ ಮಾಡಿದಿರಾ, ಆ ಸಮಸ್ಯೆಗಳು ಏನು, ಮತ್ತೆ ಆ ಸಮಸ್ಯೆಗಳಿಗೆ ಕಾರಣಕರ್ತರು ಯಾರು, ಯಾರನ್ನ ಹೊಣೆ ಮಾಡಬೇಕು, ಯಾರನ್ನ ಫಿಕ್ಸ್ ಮಾಡಬೇಕು ಅನ್ನೋದು ನಂಗೆ ಗೊತ್ತಾಗಬೇಕು. ಆ ಸಮಸ್ಯೆಗಳಿಗೆ ಕಾರಣಕರ್ತರಾದವ್ರನ್ನ ಫಿಕ್ಸ್ ಮಾಡೋದಕ್ಕೆ, ಅವ್ರನ್ನ ಕುಂಡಿಸ್ಕೊಂಡು ಕರೆಸ್ಕೊಂಡು ಅಧಿಕಾರಿಗಳನ್ನ ನಿಮ್ಮನ್ನು ಕರೆಸಿರೋದು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಮಾತ್ರನೇ ಹೊರತು ನೀವೇನೋ ತಪ್ಪು ಮಾಡಿದಿರಾ, ಪ್ರತಿಭಟನೆ ಮಾಡಿ ಸಮಸ್ಯೆ ಮಾಡಿದಿರಾ, ಅಥವಾ ಪ್ರತಿಭಟನೆ ಒಂದ್ ರೀತಿಯಲ್ಲಿ ಪ್ರತಿಭಟನೆ ಮಾಡೋದೇ ನಾನು ಹೇಳಿರೋ ರೀತಿಯಲ್ಲಿ ಆರೋಪ ಅಲ್ಲ, ನಾನು ಆ ರೀತಿಯಲ್ಲಿ ಹೇಳಿಲ್ಲ ಅನ್ನುವಂತ ಮಾತನ್ನ ಬಹಳ ಮೊದಲನೇದಾಗಿ ಬಹಳ ಸ್ಪಷ್ಟವಾಗಿ ಅವರು ತಿಳಿಸಿದ್ರು. ಅದಾದ ಮೇಲೆ ಏನು ಹಲವಾರು ನಮ್ಮ ಸಮಸ್ಯೆಗಳಿದ್ವು, ದೂರುಗಳಿದ್ವು, ಬಹಳ ತಾಳ್ಮೆಯಿಂದ ಅವರು ಅದನ್ನ ಸಮಸ್ಯೆಗಳನ್ನ ಕೇಳಿಸ್ಕೊಂಡ್ರು. ಅದೇ ಸಂದರ್ಭದಲ್ಲಿ ಬಹಳ ನನಗಂತೂ ಬಹಳ ಬೇಜಾರಾಯ್ತು. ಅವರು ಕೆಲವೊಂದು ಹಂತದಲ್ಲಿ ಕೆಲವೊಬ್ಬರು ಸಮಸ್ಯೆಗಳನ್ನ ಕೇಳಿಸ್ಕೊಂಡಾಗ ಅಧಿಕಾರಿಗಳಿಗೆ ನಿಜಕ್ಕೂ ಅವರೇ ಒಂದು ರೀತಿಯಲ್ಲಿ ಇದನ್ನ ಕಳ್ಕೊಂಡು ಅಧಿಕಾರಿಗಳಿಗೆ ಚೀಮಾರಿ ಹಾಕುವಂತ ಕೆಲಸವನ್ನು ಮಾಡಿದ್ರು. ನಾನು ಹೇಳ್ಬಾರ್ದು ಮಾತನ್ನ, ಪಾಪ ಅವರು ಮಾತನ್ನ ಹೇಳಿದ್ರು. ನಾನೇ ಅದನ್ನ ಬೇಡ ಬಿಡಿ ಆಗಿತ್ತು ಹೋಗ್ಲಿ ಅಂತ ಹೇಳಿ ಅವರನ್ನ ತಡೆದೆ. ಒಂದ್ ರೀತಿಯಲ್ಲಿ ಅವರು ಜನಪರವಾಗಿ ಮತ್ತೆ ನಾವೇನು ಸಮಸ್ಯೆಗಳನ್ನ ಎತ್ತಿದ್ದು ಆ ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಇವತ್ತು ಮಾತಾಡಿದ್ದಾರೆ. ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳ ವಿರುದ್ಧವಾಗೂ ಕೂಡ ನಿಷ್ಪಕ್ಷಪಾತವಾಗಿ ಮತ್ತೆ ಅದನ್ನ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಯಾವುದೇ ಮುಲಾಜಿಲ್ಲದೆ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂತ ಮಾತನ್ನ ಭರವಸೆಯನ್ನು ಇವತ್ತು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತರದೇನೋ ಸಮಸ್ಯೆ ಇದ್ರೆ ಅವರು ಏನು ಶನಿವಾರ ಇಲ್ಲಿ ಜನಸಂಪನ್ನ ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಸಂದರ್ಭ ನಾನು ತಾಲೂಕು ಜನರಿಗೆ ಕೇಳ್ಕೊಳ್ಳೋದು ಇಷ್ಟೇ, ನೀವು ಇಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಸರ್ಕಾರಿ ಅಧಿಕಾರಿಗಳಿಗೆ ಬಂದು ಕೇಳ್ತಾ ನಿಮ್ ಚಪ್ಪಲಿನ ಸವಸ್ತಾ ಇದ್ರೆ, ನಿಮ್ ಕೆಲಸ ಆಗ್ತಾ ಇಲ್ಲ ಅಂದ್ರೆ ದಯವಿಟ್ಟು ಧೃತಿ ಕೆಡಬೇಡಿ. ನಮ್ಗೊಬ್ರು ಶಾಸಕರು ಅಂತ ಇದ್ದಾರೆ, MLAಗಳಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ. ನಾವು ಅವ್ರನ್ನ ಆಯ್ಕೆ ಮಾಡ್ಕೊಂಡಿರೋದೇ ಅಧಿಕಾರಿಗಳ ಕೈಲಿ ಕೆಲಸ ಮಾಡಿಸೋದಕ್ಕೆ. ಅವರಿಗೆ ಇರೋದ್ರಲ್ಲಿ ನಿಮ್ ಶಾಸಕರು ಒಂದ್ ರೀತಿಯಲ್ಲಿ ಪ್ರೊಆಕ್ಟಿವ್ ಆಗಿ ಕಾಣ್ತಾ ಇದ್ದಾರೆ. ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅನ್ನುವಂತ ಮಾತನ್ನ ಇವತ್ತು ಅವ್ರು ಹೇಳ್ತಾ ಇದ್ದಾರೆ. ದಯವಿಟ್ಟು ಅವರ ಜನಸ್ಪಂದನ ಕಾರ್ಯಕ್ರಮ ಏನಿದೆ ಶನಿವಾರದೊತ್ತು, ಅವತ್ತು ಆ ಕಾರ್ಯಕ್ರಮಕ್ಕೆ ದಯವಿಟ್ಟು ಬನ್ನಿ. ಮುಂದಿನ ದಿನಗಳಲ್ಲಿ ಅವರ ಸಮಸ್ಯೆಗಳೇನಾದ್ರೂ ನಮ್ಮ ಪಕ್ಷದಿಂದ ಕೊಡೋದಿದೆ ಪಟ್ಟಿ ಮಾಡಿ ನನಗೂ ಕೊಡಿ, ನಾನೊಂದನ್ನ ಕ್ರಮ ತೆಗೆದುಕೊಳ್ಳೋದಕ್ಕೆ ನಾನು ಮಾಡ್ತೀನಿ. ನೀವು ಪ್ರತಿಭಟನೆ ಮಾಡೋದಕ್ಕೆ ಮುಂಚೆ ನನಗೆ ತಿಳಿಸಿ ಅನ್ನುವಂತಹ ಒಂದು ಮಾದರಿ ರೀತಿಯಲ್ಲಿ ಇವತ್ತು ನಡ್ಕೊಂಡಿದ್ದಾರೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ನಾವೆಲ್ಲ ಏನ್ ಬಂದಿದ್ವಿ ಇವತ್ತು ಈ ಸಂದರ್ಭದಲ್ಲಿ ಅವರಿಗೆ ನಾನು ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ತಿಳಿಸೋದಕ್ಕೂ ಕೂಡ ಇಚ್ಛೆ ಪಡ್ತೀವಿ. ಒಂದ್ ರೀತಿಯಲ್ಲಿ ಡೆಮಾಕ್ರಸಿ ಇರೋದು ಹೀಗೇನೆ. ಯಾರು ಇಲ್ಲಿ ಗೂಂಡಾಗಿರಿ, ದಬ್ಬಾಳಿಕೆ, ದೌರ್ಜನ್ಯ ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನಮ್ಮ ಸಂವಿಧಾನ ಹಂಗಿಲ್ಲ. ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಆರ್ಟಿಕಲ್ 91(1)(a) ಮತ್ತೆ (b) ನಲ್ಲಿ ಬಹಳ ಸ್ಪಷ್ಟವಾಗಿದೆ.
ನಮಗೆ ಮಾತಾಡೋ ಹಕ್ಕಿದೆ, ನಮಗೆ ನಮ್ಮ ಭಿನ್ನಾಭಿಪ್ರಾಯಗಳನ್ನು ದಾಖಲಿಸುವಂತ ಹಕ್ಕಿದೆ, ನಮಗೆ ಹೋರಾಟ ಮಾಡುವಂತ ಹಕ್ಕಿದೆ, ಪ್ರತಿಭಟನೆ ಮಾಡುವಂತ ಹಕ್ಕಿದೆ. ಹೇಳೋದಕ್ಕೆ ಯಾರಿಗೂ ಹೇಳೋದಕ್ಕೆ ಬರಲ್ಲ. ಹಾಗಾಗಿ ಶಾಸಕರಿಗೆ ಅದು ಮನವರಿಕೆ ಇದೆ. ಹಾಗಾಗಿ ಅವರು ನನ್ನನ್ನ ಆ ರೀತಿಯಾಗಿ ಹೇಳಿದ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಜನ ಹೆದರ್ಕೊಳ್ಳೋದು ಬೇಡ. ಇಲ್ಲಿ ಸಮಸ್ಯೆಗಳು ಮುಂದುವರಿತವೆ, ಮಾತು ಕೇಳ್ತಾ ಇಲ್ಲ ಇವರು ಅಂತ ಪ್ರತಿಭಟನೆ ಮಾಡೋಣ. ಪ್ರತಿಭಟನೆ ಮಾಡೋದ್ರಿಂದ ಹಿಂಸರಿಯೋದು ಬೇಡ. ಪ್ರತಿಭಟನೆ ಮಾಡಿದ ಕಾರಣಕ್ಕಾಗಿ ಇವತ್ತು ಹಲವಾರು ಸಮಸ್ಯೆಗಳು ಬಗೆಹರಿಯುವ ನಿಟ್ಟಿನಲ್ಲಿ ಒಂದಷ್ಟು ಏನು ಚಿಂತನೆಗಳು ಮತ್ತೆ ಕ್ರಮಗಳು ಆಗ್ತಾ ಇದಾವೆ ಇಲ್ಲಿ. ಅದಾಗ್ಲಿ ಎನ್ನುವಂತ ಮಾತನ್ನ, ವಿಶ್ವಾಸವನ್ನ ನಾನು ಮಾಳಟ್ಟಿ ತಾಲೂಕಿನ ಎಲ್ಲ ಜನರಿಗೂ ಹೇಳ್ತಾ, ನಿಮ್ಮ ಸಮಸ್ಯೆಗಳು ಇಲ್ಲಿ ಬಗೆಹರಿದಿಲ್ಲ, ಶಾಸಕರ ಬಳಿಗೆ ಹೋದಾಗ್ಲೂ ಬಗೆಹರಿದಿಲ್ಲ ಅಂತ ಅಂದ್ರೆ ದಯವಿಟ್ಟು ನಮ್ಮ ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳನ್ನ ಸಂಪರ್ಕಿಸಿ ನಿಮ್ಮ ಪರವಾಗಿ ಹೋರಾಟ ಮಾಡೋದಕ್ಕೆ ನಿರಂತರವಾಗಿ ಕೆಆರ್ಎಸ್ ಪಕ್ಷ ಇರುತ್ತೆ ಅನ್ನುವಂತ ಭರವಸೆಯ ಮತ್ತೆ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಸಹಕರಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರಗಳಿಗೆ, ನಾವು ಪ್ರತಿಭಟನೆ ಮಾಡಿದಾಗ್ಲೂ ಕೂಡ ಹಲವಾರು ಜನರು ಮಾಧ್ಯಮದವರು ವರದಿ ಮಾಡಿದ್ರಿ. ಈಗಲೂ ಹಲವಾರು ಜನರು ಬಂದಿದ್ರ. ನಾವು, ನೀವು, ರಾಜಕಾರಣಿಗಳು ಎಲ್ಲರೂ ಸೇರಿ ಈ ನಾಡನ್ನ, ಈ ರಾಜ್ಯವನ್ನ, ಈ ದೇಶವನ್ನ ಒಂದು ಸಮೃದ್ಧ ದೇಶವನ್ನಾಗಿ ಕಟ್ಟೋದಕ್ಕೆ ಸಹಕಾರಿಯಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡೋಣ ಅನ್ನುವಂತ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಥ್ಯಾಂಕ್ ಯು. ಈ ಕಡೆ ಬಂದ್ಬಿಡ್ರಿ, ನಮ್ಮವರೆಲ್ಲ ಈ ಕಡೆ ಬಂದ್ಬಿಟ್ಟು ಧನಂಜಯ